ಬಿಜೆಪಿಯಲ್ಲಿನ ಆಂತರಿಕ ಸಂಘರ್ಷ ಯಾಕೋ ತಣ್ಣಗಾಗುವಂತಹ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ವಿರುದ್ಧ ಮುಗಿ ಬೀಳ್ತಾನೆ ಇದ್ದಾರೆ. ಈಗ ಯಡಿಯೂರಪ್ಪಗೆ ಶಕುನಿ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯತ್ನಾಳ್. ಯಡಿಯೂರಪ್ಪ ಏನ್ ಹೇಳ್ತಾರೆ ಅದರ ಉಲ್ಟಾನೇ ನಡೆದಿರುತ್ತೆ. ವಿಪಕ್ಷ ನಾಯಕ ವಿಜೇಂದ್ರ ಹೆಸರಿನ ಹೈಕಮಾಂಡ್ ಬಳಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ದೂರು ಕೊಟ್ಟರು ಏನೂ ನಡೀತಾ ಇಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಒಳಗೆ ಮತ್ತೊಂದು ವಿರೋಧ ಪಕ್ಷ, ಅದು ಬಿಜೆಪಿ ಕಡೆಯಿಂದ ಬಸನಗೌಡ ಪಾಟೀಲ್ ಯತ್ನಾಳಾಗೆ ವರ್ತಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಇದು ಪ್ರಬಲ ಅಸ್ತ್ರವಾಗಿದೆ. ಬಿಜೆಪಿಯಲ್ಲಿ ಇಟ್ಕೊಂಡೆ ಬಿಜೆಪಿಯ ನಾಯಕರುಗಳನ್ನ ಗುರಿಯಾಗಿಸ್ಕೊಂಡು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಯಾವುದೇ ಕ್ರಮಗಳು ಇನ್ನೂ ಆಗ್ತಾ ಇಲ್ಲ. ಸರ್ ಅದ್ರ ಉಲ್ಟಾ ನಡೆದಿರ್ತೈತೆ ಒಳಗೆ. ಯಡಿಯೂರಪ್ಪ ಅವ್ರ ಮಗ ಏನು ಮಾತಾಡ್ತಾರಲ್ಲ, ಹಿಂದಕ್ಕೆ ಹೇಳಿದ್ದ ವಿಜೇಂದ್ರ ಏನು ಹೇಳಿದ್ದ, ಶೋಭಾ ಕರಂದ್ಲಾಜೆ ಅಧ್ಯಕ್ಷ ಆಗಲಿಕ್ಕೆ ಯತ್ನಾಳರು ವಿರೋಧ ಪಕ್ಷನಾಗ ನಮ್ದು ಏನೂ ತಕರಾರಿಲ್ಲ. ಅಟ್ರಾಗ ಅಲ್ಲಿ ಮ್ಯಾಗ ಹೈಕಮಾಂಡದಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ರು. ಅದಕ್ಕೆ ಆ ಹೇಳಿಕೆ ಕೊಟ್ಟಿದ್ದು. ಇವತ್ತೇನು ಯಡಿಯೂರಪ್ಪ ನೀನು ಹೇಳ್ಯಾರಲ್ಲ, ಈ ಕಂಪ್ಲೇಂಟ್ ಕೊಟ್ಟಾರ ಅವ್ರು ಕೊಟ್ಟಾರ, ಅವ್ರದ್ದು ಏನೂ ನಡೆಯಲಾಗೈತೆ ಅಂತ ಹೇಳಿ ಮುಂದೆ ಮರ್ಯಾದೆ ಹೋಗಬಾರ್ದು, ಮತ್ತೆ ಯತ್ನಾಳ್ ನೋಟಿಸ್ ಕೊಡಲಿಲ್ಲ, ಯತ್ನಾಳ್ ಹೊರಗೆ ಹಾಕಲಿಲ್ಲ, ಮರ್ಯಾದೆ ಹೋಗಬಾರ್ದು ಅಂತ ಅವರು ಇಂಥದ್ರಾಗ ಅವರು ಈ ಕಡೆ ಶಕುನಿ ಇದ್ದಂಗೆ ಅದಾರ. ಅವ್ರು ಏನು ಹೇಳ್ತಿರ್ತಾರೆ ಅದ್ರ ಉಲ್ಟಾ ನಡೆದಿರ್ತೈತೆ ಒಳಗೆ. ಬಸನಗೌಡ ಪಾಟೀಲ್ ಯತ್ನಾಳ್ ಕುದಿತಾ ಇದ್ದಾರೆ. ಕಾರಣ ಮೊನ್ನೆ ಅಷ್ಟೇ ಪದಾಧಿಕಾರಿಗಳ ರಚನೆ ಆಯ್ತಲ್ಲ, ಅಲ್ಲೂ ಕೂಡ ವಿಜಯೇಂದ್ರ ಟೀಮ್ದೇ ಮೇಲುಗೈ ಆಯ್ತು ಅನ್ನೋದು ಅವರ ಸಿಟ್ಟಿಗೆ ನೇರವಾದಂತಹ ಕಾರಣ ಅನ್ನೋದು ಅವರ ಪ್ರತಿ ಮಾತುಗಳಲ್ಲೂ ಸ್ಪಷ್ಟವಾಗ್ತಾ ಇದೆ.